ವೀಕ್ಷಕರೇ, ತುಮಕೂರಿನಲ್ಲಿ ಮಹಿಳೆ ಮದುವೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಾಪತ್ತೆ ಆಗಿದ್ದಾಳೆ. ಹೌದು, ಈಕೆ ಹಾಸನದ ಮೂಲದವಳು, ಮದುವೆಯಾಗಿ ತುಮಕೂರಿನಲ್ಲಿ ವಾಸವಾಗಿರ್ತಾಳೆ. ಸೊ ಈಗ ಮಂಗಳೂರಿನಲ್ಲಿ ಒಂದು ಸಂಬಂಧಿಕರ ಮದುವೆ ಅಂತ ಹೇಳಿ ಹೋಗಿ ಬರ್ತೀನಿ ಅಂತ ಹೇಳಿ ಗಂಡನಿಗೆ ಹೋಗಿ ಬರ್ತಾಳೆ. ಹೋಗಿ ಮದುವೆ ಮುಗಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ಕುಣಿಗಲ್ ಬಸ್ನ ಹತ್ತುತ್ತಾಳೆ. ಹತ್ತಿದ ನಂತರ ಸಂಜೆ ಸುಮಾರು 6:15 11 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಅಂತ ಹೇಳಿ ಗಂಡ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇರಲಿಲ್ಲ, ನಾಟ್ ರೀಚಬಲ್ ಆಗಿರುತ್ತೆ. ಸೊ ಅದಾದ ನಂತರ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಪ್ರಯಾಣಿಕರು ಯಾರೋ ಒಬ್ರು ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿ ಕಾಲ್ ಮಾಡ್ತಾರೆ. ಸೊ ಈ ಘಟನೆ ಆದ ನಂತರ ಗಂಡನಿಗೆ ತುಂಬಾ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ನಂತರ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಸೊ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಏನಾಗುತ್ತೆ ಅಂತಾನೆ, ಅವಳು ಮದ್ವೆಗೆ ಹೋಗೋ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಹಾಕೊಂಡು ಹೋಗಿರ್ತಾಳೆ. ಸೊ ಇವಾಗ ಅತ್ಯಾಚಾರ ಮತ್ತು ಮರ್ಡರ್ ಅನ್ನುವಂತ ಒಂದು ಕೇಸ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಈ ರೀತಿ ಆದ ನಂತರ ಪೊಲೀಸರು ಈ ಒಂದು ಕಾರ್ಯವನ್ನ ಹುಡುಕ್ತಾ ಇರ್ತಾನೆ, ಮಹಿಳೆ ಎಲ್ಲಿದ್ದಾಳೆ ಅಂತ. ಅಲ್ಲಿ ಯಾವುದೋ ಒಂದು ಕೆರೆಯ ಸಮೀಪದಲ್ಲಿ ಅವಳ ಒಳ ಉಡುಪುಗಳು, ಬ್ಯಾಗ್, ಚಪ್ಪಲಿ ಇದೆಲ್ಲ ಬಿದ್ದಿರೋದನ್ನ ಕಂಡು ಕೆರೆಯಲ್ಲಿ ಶೋಧ ನಡೆಸ್ತಾ ಇರ್ತಾರೆ, ಡ್ರೋನ್ ಮೂಲಕ ಹುಡುಕ್ತಾ ಇರ್ತಾರೆ. ಬಟ್ ಮಹಿಳೆ ಸಿಕ್ಕಿರೋದಿಲ್ಲ. ಆದ್ರೆ ಇವಾಗ ನಿನ್ನೆ ಆ ಮಹಿಳೆ ಸತ್ತಿದಳ ಬದುಕಿದಳ ಅಂತ ನೋಡೋಕ್ ಹೋದ್ರೆ ಆ ಮಹಿಳೆ ಇನ್ನ ಬದುಕಿದಾಳೆ. ತುಮಕೂರಿನಲ್ಲಿ ಡೇವಿಡ್ ಅನ್ನುವಂಥ ಒಬ್ಬ ಮನೆಯಲ್ಲಿ ಈ ಮಹಿಳೆ ಇದ್ದಾಳೆ. ಸೊ ಈ ಮಹಿಳೆನ ಈಗ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಈಕೆ ಯಾಕೆ ಆ ಡೇವಿಡ್ ಮನೆಯಲ್ಲಿ ಇದ್ದ, ಆ ಒಳ ಉಡುಪುಗಳಾಗಿರ್ಬೋದು ಅಥವಾ ಬ್ಯಾಗ್ ಎಲ್ಲ ಏನಕ್ಕೆ ಆ ಕೆರೆ ಬದಿಯಲ್ಲಿ ಬಿದ್ದಿತ್ತು, ಈ ಡೇವಿಡ್ ಯಾರು, ಇವಳು ಯಾಕೆ ಅವನ ಮನೇಲಿ ಇದ್ದು ಅಂತ ಎಲ್ಲ ನಾವು ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಡೇವಿಡ್ ಮನೆ ಮಾಲೀಕರಾದಂಥವ್ರು ಹೇಳಿದ್ದಾರೆ, ಡೇವಿಡ್ ಆಕ್ಚುಲಿ ಮದುವೆ ಆಗಿ ಈಗ ಸುಮಾರು 6 ತಿಂಗಳಿಂದ ಆ ಹೆಂಡತಿ ಮನೆಯಲ್ಲಿ ಇರ್ತಿರ್ಲಿಲ್ಲ. ಆದ್ರೆ ಈಕೆ ಆ ಮನೆಯಲ್ಲಿ ಇರೋದಾಗಿರ್ಬೋದು, ಯಾವುದೇ ಒಂದು ವಿಷಯ ಸಹ ಆ ಮನೆಯ ಮಾಲೀಕರಿಗೆ ತಿಳಿದಿರೋದಿಲ್ಲ. ಸೊ ಇವಾಗ ಈ ರೀತಿ ಸಿಚುವೇಶನ್ ಎಲ್ಲ ಆಗಿ ಪೊಲೀಸರು ನಿನ್ನೆ ರಾತ್ರಿ ಸುಮಾರು 9:00 ಹೋಗಿ ಆ ಮಹಿಳೆಯನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವಳು ಯಾಕೆ ಆ ಮನೆಯಲ್ಲಿದ್ರು ಅಥವಾ ಡೇವಿಡ್ ಇವಳಿಗೂ ಏನ್ ಸಂಬಂಧ ಅನ್ನುವಂಥದ್ನ ಇವಾಗ ಶೋಧ ಆರಂಭ ಆಗಿದೆ. ಸೊ ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿಯಲ್ಲಿ. ನಾನು ನಿಮ್ಮ ಮೇಘನಾ.